Hi, welcome back to Nama Physics YouTube channel. Okay, in this class we will study Newton's laws of motion. Okay, ಇವತ್ತು ಕ್ಲಾಸಲ್ಲಿ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಬಗ್ಗೆ ಸ್ಟಡಿ ಮಾಡಲಿಕ್ಕಿದ್ದೇವೆ. In Newton's laws of motion we have three laws: Newton's first law of motion, Newton's second law of motion and Newton's third law of motion. Okay, ಈ ನ್ಯೂಟನ್ ಏನು ಮಾಡಿದಾನಂದರೆ ಯೂಸಿಂಗ್ ದ ಐಡಿಯಾಸ್ ಆಫ್ ಗೆಲಿಲಿಯೋದು ಐಡಿಯಾ ತಗೊಂಡು ಅವನು ತ್ರೀ ಲಾಸನ್ನು ಅವನು ನಮಗೆ ಕೊಟ್ಟಿದ್ದಾನೆ. ಆ ತ್ರೀ ಲಾಸಿಗೆ ನಾವೆಂತ ಹೇಳ್ತೇವೆ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಎವ್ರಿ ಬಾಡಿ, ಯಾವುದೇ ಒಂದು ಬಾಡಿ ಇರ್ಬೋದು, ಅದು ಕಂಟಿನ್ಯೂಸ್ ಆಗಿ ರೆಸ್ಟಲ್ಲಿ ಇರಬಹುದು. ಓಕೆ, ಕನ್ಸಿಡರ್ ಬಾಡಿ ಎ ಎಟ್ ರೆಸ್ಟ್, ಅದು ಕಂಟಿನ್ಯೂಸ್ ಆಗಿ ರೆಸ್ಟಲ್ಲಿ ಇರಬಹುದು. ಅಥವಾ ಇನ್ನೊಂದು ಬಾಡಿ ಕನ್ಸಿಡರ್ ಮಾಡಿ ಬಿ. ಓಕೆ, ಅದೇನಾಗ್ತಾ ಇರ್ಬೋದು, ಯೂನಿಫಾರ್ಮ್ ಮೋಷನಲ್ಲಿ ಕೂಡ ಇರಬಹುದು ಅಲಾಂಗ್ ಎ ಸ್ಟ್ರೈಟ್ ಲೈನ್. ಯೂನಿಫಾರ್ಮ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಎಲ್ಲಿ ತನಕ ಅದು ರೆಸ್ಟಲ್ಲಿ ಅಥವಾ ಯೂನಿಫಾರ್ಮ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಇರ್ತದೆ, ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗೋ ತನಕ ನಾವು ಬಲವಂತವಾಗಿ ಎಕ್ಸ್ಟರ್ನಲ್ ಫೋರ್ಸನ್ನು ಆ್ಯಕ್ಟ್ ಮಾಡಿದರೆ ಎಂತ ಆಗ್ತದೆ, ಇದು ಸ್ಟೇಟ್ ಆಫ್ ರೆಸ್ಟಿಂದ ಸ್ಟೇಟ್ ಆಫ್ ಮೋಷನ್ ಆಗ್ಬೋದು. ಓಕೆ, ಅಂದರೆ ಇದಕ್ಕೆ ವೆಲಾಸಿಟಿ ವೇರಿ ಬರ್ಬೋದು, ವೆಲಾಸಿಟಿ ವೇರಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಓಕೆ, ಈ ಕೇಸಿಗೆ ಯೂನಿಫಾರ್ಮ್ ಮೋಷನಲ್ಲಿ ಇದ್ದಾಗ ಇದ್ರ ವೆಲಾಸಿಟಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಎಟ್ ಯೂನಿಫಾರ್ಮ್ ಮೋಷನ್ ಏನಾಗ್ತದೆ, ಇಟ್ಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ವೆಲಾಸಿಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಈಗ ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟಾಗ ಅದರ ವೆಲಾಸಿಟಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಅದಕ್ಕೆ ಕಾನ್ಸ್ಟೆಂಟ್ ಇರೋದಿಲ್ಲ. ಓಕೆ, ನೆಕ್ಸ್ಟು ಎಟ್ ರೆಸ್ಟ್. ಕರೆಕ್ಟ್ ಕೇಳಿ, ಎಟ್ ರೆಸ್ಟ್. ರೆಸ್ಟ್ ಅಂದರೆ ಅರ್ಥ ಎಂತ ಆ್ಯಕ್ಚುಲಿ, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಈಕ್ವಲ್ ಟು ಝೀರೋ. ಇಲ್ಲಿ ನೋಡಿ, ಇಲ್ಲೊಂದು ಫೋರ್ಸ್ ಇರ್ಬೋದು F1, ಇಲ್ಲೊಂದು ಫೋರ್ಸ್ ಇರ್ಬೋದು F2, ಇಲ್ಲೊಂದು ಫೋರ್ಸ್ ಇರ್ಬೋದು F3, ಇಲ್ಲೊಂದು ಫೋರ್ಸ್ ಇರ್ಬೋದು F4. ಓಕೆ, ಹಿಯರ್ F1 ಆ್ಯಂಡ್ F2 ಮೇ ಕ್ಯಾನ್ಸಲ್ ವಿತ್ ಈಚ್ ಅದರ್ ಆ್ಯಂಡ್ F3 ಆ್ಯಂಡ್ F4 ಮೇ ಕ್ಯಾನ್ಸಲ್ ವಿತ್ ಈಚ್ ಅದರ್. ಅಥವಾ ಫೋರ್ಸ್ ಎಂತ ಆಗ್ತದೆ, ಕ್ಯಾನ್ಸಲ್ ವಿತ್ ಈಚ್ ಅದರ್ ಆದಮೇಲೆ ದೆನ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಪಾರ್ಟ್ ಆಬ್ಜೆಕ್ಟ್ ಆರ್ ಬಾಡಿ ಈಸ್ ಈಕ್ವಲ್ ಟು ಝೀರೋ. ಅಂದರೆ ಎಲ್ಲ ಫೋರ್ಸ್ ಎಂತ ಆಗ್ತದೆ, ಕ್ಯಾನ್ಸಲ್ ಆಗಿ ಹೋಗಿ ನೆಟ್ ಫೋರ್ಸ್ ಎಂತ ಆಗ್ತದೆ, ಝೀರೋ ಹೇಳ್ತೇವೆ. ಸೊ ಎಫ್ ಈಕ್ವಲ್ ಟು ಝೀರೋ ಬೇಕಾದರೆ ಬರಿಬೋದು, ಎಫ್ ಈಕ್ವಲ್ ಟು ಝೀರೋ. ಇಫ್ ಎಫ್ ಈಕ್ವಲ್ ಟು ಝೀರೋ ದೆನ್ ಎ ಈಕ್ವಲ್ ಟು ಝೀರೋ. ಆಕ್ಸಲರೇಷನ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ಝೀರೋ. ಹಾಗೆ ನೋಡಿ, ಇನ್ ಯೂನಿಫಾರ್ಮ್ ಮೋಷನ್. ಓಕೆ, ಯೂನಿಫಾರ್ಮ್ ಮೋಷನ್ ಅಂದರೆ ಅಂತ, ಇಫ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಎಟ್ ಕಾನ್ಸ್ಟೆಂಟ್ ವೆಲಾಸಿಟಿ, ಅಗೈನ್ ಸೇಮ್, ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲೊಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು. ಆದರೆ ಎಲ್ಲ ಫೋರ್ಸ್ ಎಂತ ಆಗ್ತದೆ, ಕ್ಯಾನ್ಸಲ್ ಆಗಿ ಹೋಗ್ತದೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಬಿ ಈಸ್ ಈಕ್ವಲ್ ಟು ಝೀರೋ. ಸೊ ಎಫ್ ಈಕ್ವಲ್ ಟು ಝೀರೋ, ಎಫ್ ನೆಟ್ ಆರ್ ಎಫ್ ಈಕ್ವಲ್ ಟು ಝೀರೋ ಬರಿಬೋದು. ದೆನ್ ಎ ಈಸ್ ಈಕ್ವಲ್ ಟು ಝೀರೋ ಇನ್ ದಿಸ್ ಕಂಡೀಷನ್. ಓಕೆ, ಎಟ್ ರೆಸ್ಟ್ ಆ್ಯಂಡ್ ಎಟ್ ಯೂನಿಫಾರ್ಮ್ ಮೋಷನ್, ಆಬ್ಜೆಕ್ಟ್ ಮೂವಿಂಗ್ ವಿತ್ ಝೀರೋ ಆಕ್ಸಿಲರೇಷನ್. ಹಿಯರ್ ಬಾಡಿ neither having acceleration nor retardation. ಒಂದು ವೇಳೆ ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟರೆ ಏನಾಗ್ತದೆ, ಬಾಡಿ ಮೂವ್ ಆಗ್ತದೆ, ಆದರೆ ವಿತ್ ಆಕ್ಸಲರೇಷನ್. ಅಲ್ಲಿ ಆಕ್ಸಲರೇಷನ್ ಟರ್ಮ್ ಬಂದ ಕೂಡಲೇ ಏನಾಗ್ತದೆ, ರೆಸ್ಟಲ್ಲಿ ಇರೋದಿಲ್ಲ, ಯೂನಿಫಾರ್ಮ್ ಮೋಷನಲ್ಲೂ ಇರೋದಿಲ್ಲ, ಬಾಡಿ ಮೂವ್ ಆಗ್ತದೆ ಅಷ್ಟೇ. ಓಕೆ, ನಾವು ಎಕ್ಸಾಂಪಲ್. ಓಕೆ, ಎಟ್ ರೆಸ್ಟ್. ಓಕೆ, ನಾವು ಕನ್ಸಿಡರ್ a book is placed on a horizontal table. ಒಂದು ಟೇಬಲ್ ಮೇಲೆ, horizontal ಟೇಬಲ್ ಮೇಲೆ ಅಂತ ಇಟ್ಟಿದ್ದೇವೆ, ಬುಕ್ ಇಟ್ಟಿದ್ದೇವೆ ಅಂತ ಅನ್ಸ್ಕೊಳ್ಳಿ. ಓಕೆ, ಹಿಯರ್ there are two external force acting on the book. First one, force due to gravity, that is weight, W equal to mg. Second force, normal reaction force, N or capital R ಅಂತ ಹೇಳ್ತೇವೆ. Normal reaction force, N acting vertically upward, weight of the body means weight of the book acting vertically downward. Okay, here correct ಕೇಳಿ, here net force acting on the body ಅಂದರೆ book is equal to 0, then book is at rest ಅಂತ ಹೇಳ್ಬೋದು. ಕರೆಕ್ಟಾ? at rest ಕಂಡೀಷನ್ ಏನು, net force equal to 0 ಆಗಬೇಕು, then a equal to 0. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ, here magnitude of n is equal and opposite with weight. ಅಂದರೆ ಅರ್ಥ ಎಂತ, ಹಿಯರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, n ಮತ್ತು w ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತದೆ, ಬಟ್ ಡೈರೆಕ್ಷನ್ಸ್ ಆರ್ ಅಪೋಸಿಟ್.
ಇದ್ರ ಡೈರೆಕ್ಷನ್ ಅಪ್ವರ್ಡ್ ಇದ್ದರೆ ಇದು ಡೈರೆಕ್ಷನ್ ಡೌನ್ವರ್ಡ್, ಕರೆಕ್ಟಾ? ಇದು ಡೈರೆಕ್ಷನ್ ಅಪ್ವರ್ಡ್ ಇದ್ದರೆ ಇದು ಡೈರೆಕ್ಷನ್ ಡೌನ್ವರ್ಡ್ ಉಂಟು. ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಬುಕ್ ಈಸ್ ಎಟ್ ರೆಸ್ಟ್. ಅಂದರೆ ಅರ್ಥ ಎಂತ? ಈ ನಾರ್ಮಲ್ ರಿಯಾಕ್ಷನ್ ಈ ವೆಯ್ಟನ್ನು ಕ್ಯಾನ್ಸಲ್ ಮಾಡ್ತದೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬುಕ್ ಈಸ್ ಈಕ್ವಲ್ ಟು 0. ಅಂದರೆ ಅರ್ಥ ಇದೆ ಹೇಗಂತ? ದಿಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಇದು ಡೈರೆಕ್ಷನ್ ಇದು, ಇದರ ಡೈರೆಕ್ಷನ್ ಇದು. ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ಬೋದು, ಇದು 10 ನ್ಯೂಟನ್ ಇರ್ಬೋದು, ಇದು 10 ನ್ಯೂಟನ್ ಇರ್ಬೋದು. ಅದರ ಡೈರೆಕ್ಷನ್ ನೋಡಿ, ಇದು ಅಪ್ವರ್ಡ್ ಡೈರೆಕ್ಷನ್ ಆಯಿತು, ಇದು ಡೌನ್ವರ್ಡ್ ಆಯಿತು. ಸೊ ಅದು ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬುಕ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕೇಸ್ ನೋಡಿ, ಯೂನಿಫಾರ್ಮ್ ಮೋಷನಲ್ಲಿ. ಓಕೆ, ನಾವು ಕನ್ಸಿಡರ್ ಎ ಕಾರ್. ಒಂದು ಕಾರ್ ಉಂಟಂತ ಎಣಿಸ್ಕೊಳ್ಳಿ. ಕಾರ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. For uniform motion, here car moving with constant velocity. Okay, if for an uniform motion the net external force acting on the car is equal to 0. ಅಂದರೆ ಏನಾಗ್ತದೆ? ಇಲ್ಲಿಂದ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲಿಂದ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲಿಂದ ಕೂಡ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು, ಇಲ್ಲಿಂದ ಕೂಡ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ಬೋದು. ಹಿಯರ್ all the forces get cancelled with each other. The net force acting on the car is equal to 0. If net force acting on the car equal to 0, then acceleration equal to 0. Here car moving with constant velocity and its acceleration is equal to 0. The net external force acting on the car equal to 0. ಹೇಳುವಾಗ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಂತಲೂ ಹೇಳ್ತಾರೆ, ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಅಂತಲೂ ಹೇಳ್ತಾರೆ, ಅಥವಾ ರಿಸಲ್ಟೆಂಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಾರ್ ಅಂತ ಕೂಡ ಹೇಳ್ಬೋದು. ಎಫ್ ಈಕ್ವಲ್ ಟು 0, ಎ ಈಕ್ವಲ್ ಟು 0. ಅರ್ಥ ಆಯಿತಾ? ಒಂದು ವೇಳೆ ಒಂದು ಬಾಡಿ ರೆಸ್ಟಲ್ಲಿ ಉಂಟು, ಅಥವಾ ಬಾಡಿ ಯೂನಿಫಾರ್ಮ್ ಮೋಷನಲ್ಲಿ ಹೋಗ್ತಾ ಉಂಟು, ಅಲಾಂಗ್ ಎ ಸ್ಟ್ರೈಟ್ ಲೈನ್ ಹೋಗ್ತಾ ಉಂಟು. ರೆಸ್ಟಲ್ಲಿದ್ದಾಗ ಅದರ ನೆಟ್ ಫೋರ್ಸ್ 0, ಆಕ್ಸಲರೇಷನ್ 0. ಯೂನಿಫಾರ್ಮ್ ಮೋಷನ್ ಹೋಗ್ತಾ ಇದ್ದಾಗ ಅದರ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರ್ತದೆ. ನೆಕ್ಸ್ಟು ಆಕ್ಸಲರೇಷನ್ 0, ನೆಟ್ ಫೋರ್ಸ್ 0 ಆಗಿರ್ತದೆ. ಒಂದು ವೇಳೆ ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಉಂಟು, ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಉಂಟು ಅಂತ ಬಂದ ಕೂಡಲೇ ಏನಾಗ್ತದೆ? ಕಾರ್ ಮೂವಿಂಗ್ ಆರ್ ಎನಿ ಆಬ್ಜೆಕ್ಟ್ ಮೂವಿಂಗ್ ವಿತ್ ಆಕ್ಸಲರೇಷನ್, ಅಲ್ಲಿ ಆಕ್ಸಲರೇಷನ್ ಟರ್ಮ್ ಬರೋದು. ಓಕೆ, ಎಟ್ ರೆಸ್ಟ್ ಮತ್ತು ಯೂನಿಫಾರ್ಮ್ ಮೋಷನಲ್ಲಿ ಆಕ್ಸಲರೇಷನ್ ಈಸ್ ಈಕ್ವಲ್ ಟು 0. ಅಲ್ಲಿ ಆಕ್ಸಲರೇಷನು ಇಲ್ಲ, ರಿಟಾರ್ಡೇಷನ್ನು ಇರುವುದಿಲ್ಲ. ಓಕೆ, ನಾವು ಕನ್ಸಿಡರ್ ಅರ್ಥ ಅಂತ ಎಣಿಸ್ಕೊಳ್ಳಿ. ಒಂದು ಸ್ಪೇಸ್ ಶಿಪ್ಪನ್ನು ಲಾಂಚ್ ಮಾಡಿದೆ, ಒಂದು ಸ್ಪೇಸ್ ಶಿಪ್ ಉಂಟು ಅಂತ ಎಣಿಸ್ಕೊಳ್ಳಿ ಹೀಗೆ. ಓಕೆ, ಅದು ಎಲ್ಲಿ ಉಂಟು? ಅದು ಇಂಟರ್ಸ್ಟೆಲ್ಲರ್ ಸ್ಪೇಸಲ್ಲಿ ಉಂಟು, ತುಂಬ ದೂರದಲ್ಲಿ ಉಂಟು, ಅರ್ಥಿಂದ ತುಂಬ ದೂರದಲ್ಲಿ ಉಂಟು ಅಂತ ಎಣಿಸ್ಕೊಳ್ಳಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ್ಯಾಟ್ ಸ್ಪೇಸ್ ಶಿಪ್ ಈಸ್ ಲಾರ್ಜ್, ಸಿಕ್ಕಾಪಟ್ಟೆ ದೂರದಲ್ಲಿ ಉಂಟು ಅಂತ ಎಣಿಸ್ಕೊಳ್ಳಿ. ಬಟ್ ದ್ಯಾಟ್ ಸ್ಪೇಸ್ ಶಿಪ್ ಆ್ಯಂಡ್ ಅರ್ತ್ ಹ್ಯಾವಿಂಗ್ ಮಾಸ್ ಇದ್ದ ಮೇಲೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರಲೇಬೇಕು. ಆದರೆ ನಮ್ಗೆ ಗೊತ್ತುಂಟು ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಫಂಡಮೆಂಟಲ್ ಫೋರ್ಸಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ವೀಕೆಸ್ಟ್ ಫೋರ್ಸ್, ಕರೆಕ್ಟಾ? ಓಕೆ, ಈಗ ಎಂತ ಮಾಡಿ? ತುಂಬ ದೂರದಲ್ಲೂ ಉಂಟು, ಹೌದು. ಈಗ ಎಂತ ಮಾಡಿ? ಈ ಸ್ಪೇಸ್ ಶಿಪ್ ಇದು ರಾಕೆಟನ್ನು ಆಫ್ ಮಾಡಿ. ಓಕೆ, ಅದರ ಇಂಜಿನನ್ನು ಆಫ್ ಮಾಡಿ ಅಂತ ಎಣಿಸ್ಕೊಳ್ಳಿ. ಇಂಜಿನ್ ಆಫ್ ಮಾಡಿದ್ದೇನೆ. ಇಂಜಿನ್ ಆಫ್ ಮಾಡಿದ್ರು ಕೂಡ ಇದು ನೆಟ್ ಫೋರ್ಸ್ ಎಂತ ಆಗಿರುತ್ತೆ? ನೆಟ್ ಫೋರ್ಸ್ ಆನ್ ದ ಸ್ಪೇಸ್ ಶಿಪ್ ಈಕ್ವಲ್ ಟು 0. ನೆಟ್ ಫೋರ್ಸ್ 0 ಆದಮೇಲೆ ಎ ಈಕ್ವಲ್ ಟು ಎಂತ ಆಗ್ತದೆ? 0 ಆಗಿರುತ್ತದೆ. ಈ ಸ್ಪೇಸ್ ಶಿಪ್ ಮೇಲೆ ಫೋರ್ಸ್ ಇರುವುದಿಲ್ಲ. ನೆಟ್ ಫೋರ್ಸ್ ಎಷ್ಟು? 0. ಅದರ ಆಕ್ಸಲರೇಷನು 0. ಬಟ್ ದಿಸ್ ಸ್ಪೇಸ್ ಶಿಪ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಆ ಸ್ಪೇಸ್ ಶಿಪ್ ಮೂವ್ ಆಗ್ತಾ ಇರ್ತದೆ. ರೀಸನ್ ಎಂತ? ರೀಸನ್ ಯಾವುದು? ಇನರ್ಷಿಯಾ ಆಫ್ ಮೋಷನ್. ರೀಸನ್ ಯಾವುದು? ಇನರ್ಷಿಯಾ ಆಫ್ ಮೋಷನ್. ಓಕೆ, ಕರೆಕ್ಟ್ ನೋಡಿ. ಓಕೆ, ನೆಕ್ಸ್ಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಸ್ಟೇಟ್ಮೆಂಟ್ ಈಸ್ the rate of change of momentum of a body is directly proportional to the applied force and it takes place in the direction in which the force acts. ಓಕೆ, ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಫಸ್ಟಿಗೆ ಮೊಮೆಂಟಮ್ ಅಂದರೆ ಅಂತ ಬೇಕಾಯ್ತಾ? ಓಕೆ, ಹಿಯರ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಮೇನ್ಲಿ ಟೆಲ್ಸ್ ಅಬೌಟ್ ಮೊಮೆಂಟಮ್ ಬಗ್ಗೆ ಹೇಳ್ತೇವೆ. ಓಕೆ, ವಾಟ್ ಇಸ್ ಮೊಮೆಂಟಮ್? ಮೊಮೆಂಟಮ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ p. Okay, what is momentum? Momentum is the product of mass of the body, that is m, and its velocity v.
momentum of the body is equal to product of mass of the body and its velocity. P is equal to mv. Okay, here momentum is an vector quantity. Okay, momentum is an vector quantity. Here P is momentum andre linear momentum is an vector quantity, mass is an scalar quantity, velocity is an vector quantity. Okay, ಇದರದ್ದು ಯೂನಿಟ್ ಅಂತ ಆಗ್ತದೆ ಕರೆಕ್ಟ್ ನೋಡಿ. ವಿ ನೋ ಮಾಸ್ ಯಾವುದು kg, velocity ಯಾವುದು kg meter per second. So kg meter per second is the unit of linear momentum. Okay, ಇದು momentum, ಇದು ಸ್ಟ್ರೈಟ್ ಲೈನ್ ಮೂವ್ ಆಗ್ತಾ ಉಂಟು, ಸೊ ಅದು ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತಾರೆ, ಲೀನಿಯರ್ ಮೊಮೆಂಟಮ್. ಓಕೆ, P is equal to mv. It's a product of mass of the body and its velocity v. Or ಇನ್ನೊಂದು ಥರ ಹೇಳ್ಬೋದು ಅಂದರೆ ಪಾರ್ಷಿಯಲ್ ವೆಲಾಸಿಟಿ ಗಿವನ್ ಟು ದ ಅನದರ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ಮೊಮೆಂಟಮ್. ಓಕೆ, ಈಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ನೀವು ಕ್ಲಾಸಲ್ಲಿ ರೂಮಲ್ಲಿ ಕೂತ್ಕೊಂಡಿರ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರ್ತೀರಾ ಅಂತ ಎನ್ಸ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಫ್ರೆಂಡ್ ಇರ್ತಾರೆ, ಆಗ ನೀವೆಂತ ಮಾಡ್ತೀರಾ, ಇವರಿಗೆ ಪುಷ್ ಮಾಡಿದ ಕೂಡ ಅವ್ರು ಆಚೆ ಕಡೆ ಹೋಗಿ ಬಿಡೋದಿಲ್ವಾ? ಅಂದರೆ ಅರ್ಥ ಎಂತ, ಅವರು ರೆಸ್ಟಲ್ಲಿ ಇರ್ತಾರೆ, ಅದನ್ನು ನೀವೆಂತ ಮಾಡಿದ್ದೀರಾ, ಅವರಿಗೆ ಪುಷ್ ಮಾಡಿದ್ದೀರಾ. ಅಂದರೆ ಪುಷ್ ಇಸ್ ನಥಿಂಗ್ ಬಟ್ ಫೋರ್ಸ್. ನೀವು ಅವರಿಗೆ ಸ್ವಲ್ಪ ಪುಷ್ ಮಾಡಿದ್ರಿಂದ ಅರ್ಥ ಎಂತಲ್ಲಿ, ಸ್ವಲ್ಪ ಅವರಿಗೆ ವೆಲಾಸಿಟಿ, ಪಾರ್ಷಿಯಲ್ ವೆಲಾಸಿಟಿ ಗಿವನ್ ಟು ದ ಅನದರ್ ಆಬ್ಜೆಕ್ಟ್ ಅಂತ ಅರ್ಥ ಅಷ್ಟೇ. ಓಕೆ, ನಿಮ್ಮ ವೆಲಾಸಿಟಿಯನ್ನು ಸ್ವಲ್ಪ ಅವ್ರಿಗೆ ಕೊಟ್ಟಿದ್ದೀರಾ, ಸೊ ಅವ್ರು ಎಂತ ಆಗ್ತಾರೆ, ಕೆಳ ಹೋಗಿ ಬೀಳ್ತಾರೆ. ಓಕೆ, ಇದು ನಾರ್ಮಲ್ ಆಗಿ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅಥವಾ ಪಾರ್ಷಿಯಲ್ ವೆಲಾಸಿಟಿ ಗಿವನ್ ಟು ದ ಅನದರ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ಮೊಮೆಂಟಮ್ ಆರ್ ಲೀನಿಯರ್ ಮೊಮೆಂಟಮ್. ಓಕೆ, ಯೂನಿಟ್ ಎಂತ ಆಗ್ತದೆ, kg meter per second, kg meter per second. ಓಕೆ, ನಾವು ಈಗ ಡಿಫ್ರೆಂಟ್ ಎಕ್ಸಾಂಪಲ್ ಕನ್ಸಿಡರ್ ಮಾಡುವ. ಓಕೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಕ್ರಿಕೆಟ್ ಮ್ಯಾಚ್ ಆಗ್ತಿರುವಾಗ ಬ್ಯಾಟ್ಸ್ಮ್ಯಾನ್ ಬಾಲನ್ನು ಹೊಡಿತಾನೆ, ಕ್ಯಾಚ್ ಹಿಡಿಯುವಾಗ ಎಂತ ಮಾಡ್ತಾರೆ ಫೀಲ್ಡರು, ಹೀಗೆ ಹಿಡಿತಾರಾ? ಇಲ್ಲ, ಸ್ವಲ್ಪ ಕೈಯನ್ನಂತ ಮಾಡ್ತಾರೆ, ಹಿಂದ್ಗಡೆ ತಗೊಳ್ತಾರೆ. ಯಾಕೆ? ಟು ರೆಡ್ಯೂಸ್ ದ ಫೋರ್ಸ್. ಮತ್ತು ಆ ಟೈಮ್ ಜಾಸ್ತಿ ಆಗಬೇಕು, ಟೈಮ್ ಜಾಸ್ತಿ ಇರಬೇಕು, ಮತ್ತು ಆ ಫೋರ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ. ಇಲ್ಲಾಂದರೆ ಕೈ ನೋವು, ಹೀಗೆ ಹಿಡ್ಕೊಂಡ್ರೆ ಎಂತ ಆಗ್ತದೆ, ಕೈ ನೋವು ಆಗ್ತದೆ. ಸ್ವಲ್ಪ ಕೈ ಹಿಂದೆ ಹಿಡ್ಕೊಂಡ್ರೆ ಎಂತ ಆಗ್ತದೆ, ಬ್ಯಾಕ್ವರ್ಡ್ ತಗೊಂಡ್ರೆ ಎಂತ ಆಗ್ತದೆ, ಕ್ಯಾಚನ್ನು ಈಸಿಯಾಗಿ ಹಿಡಿಬೋದು, ಮತ್ತು ಕೈ ನೋವು ಆಗೋದು ಕಮ್ಮಿ ಆಗಿದೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದೆ ಕ್ಯಾಚ್ ಹಿಡಿಲಿಕ್ಕೆ. ಕರೆಕ್ಟಾ? ಓಕೆ, ಹಿಯರ್ ನಾವು ಕನ್ಸಿಡರ್ ಟ್ರಕ್ ಆನ್ ದ ಹಾರಿಜಾಂಟಲ್ ಸರ್ಫೇಸ್. ನಾವು ಕನ್ಸಿಡರ್ ಎ ಕಾರ್. ಓಕೆ, ಈಗ ಎರಡು ಆಬ್ಜೆಕ್ಟ್ ಉಂಟು ಅಥವಾ ಬಾಡಿ ಉಂಟು, ಟ್ರಕ್ ಉಂಟು, ಕಾರ್ ಉಂಟು, ಆಯಿತಾ? ಈಗ ಇದೊಂದು 1000 kg ಉಂಟು ಅಂತ ಎಣಿಸ್ಕೊಳ್ಳಿ ಟ್ರಕ್ಕು, ಕಾರು 1000 kg, ಇದು 100 kg ಅಂತ ಎಣಿಸ್ಕೊಳ್ಳಿ. ಅದು 1000 kg ಉಂಟು ಅಂತ ಎಣಿಸ್ಕೊಳ್ಳಿ. m1 = 1000 kg, m2 = 100 kg ಉಂಟು ಅಂತ ಎಣಿಸ್ಕೊಳ್ಳಿ. ಓಕೆ, ಈಗ ನಾನು ಎಂತ ಮಾಡೋದು, ಇನಿಷಿಯಲಿ ಬೋತ್ ಆರ್ ಈಸ್ ಎಟ್ ರೆಸ್ಟ್. ಟ್ರಕ್ಕು ರೆಸ್ಟಲ್ಲೇ ಉಂಟು, ಕಾರು ರೆಸ್ಟಲ್ಲೇ ಉಂಟು ಅಂತ ಎಣಿಸ್ಕೊಳ್ಳಿ. ಈಗ ಈ ಟ್ರಕ್ಕು 10 meter per second ಮೂವ್ ಆಗಬೇಕು, ಈ ಕಾರ್ ಕೂಡ 10 meter per second ಮೂವ್ ಆಗಬೇಕು. ಓಕೆ, ಈಗ ಈ ಟ್ರಕ್ಕನ್ನು 10 meter per second ಮೂವ್ ಮಾಡಬೇಕಾದ್ರೆ ನಾನೆಂತ ಫೋರ್ಸ್ ಅಪ್ಲೈ ಮಾಡಲೇಬೇಕು. ಕರೆಕ್ಟಾ? ಫೋರ್ಸ್ ಅಪ್ಲೈ ಮಾಡಲೇಬೇಕು. ಈ ಕಾರ್ನ ಮೂವ್ ಮಾಡಲಿಕ್ಕೆ ಕೂಡ ಫೋರ್ಸನ್ನು ಅಪ್ಲೈ ಮಾಡಲೇಬೇಕು. ಆದರೆ ಕರೆಕ್ಟ್ ನೋಡಿ, ಇದು F1 ಕನ್ಸಿಡರ್ ಮಾಡ್ತೇನೆ, ಇದು F2 ಕನ್ಸಿಡರ್ ಮಾಡ್ತೇನೆ. ಓಕೆ, ಟ್ರಕ್ಕು ಮಾಸ್ ಜಾಸ್ತಿ ಉಂಟು, ಮಾಸ್ ಜಾಸ್ತಿ ಇದ್ದ ಮೇಲೆ ಫೋರ್ಸ್ ಜಾಸ್ತಿ ಇರಲೇಬೇಕಲ್ಲ. F1 ಇಸ್ ಮೋರ್ ಕಂಪೇರ್ ಟು F2 ಅಲ್ಲ, ಯಾಕೆಂದರೆ ಈ ಟ್ರಕ್ಕಿಗೆ ಮಾಸ್ ಜಾಸ್ತಿ ಉಂಟು ಕಂಪೇರ್ ಟು ಕಾರ್. ಇದು 10 meter per second ಮೂವ್ ಆಗಬೇಕು, ಇದು 10 meter per second ಮೂವ್ ಆಗಬೇಕಾದರೆ ಇದಕ್ಕೆ ನಾನು ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಬೇಕು ಕಂಪೇರ್ ಟು ಕಾರ್. ಇದಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು? ತುಂಬ ಫೋರ್ಸ್ ಅಪ್ಲೈ ಮಾಡಬೇಕು 10 meter per second ಹೋಗಬೇಕಾದ್ರೆ. ಇದು 10 meter per second ಹೋಗಬೇಕಾದ್ರೆ ಇದಕ್ಕೆ ಕಂಪೇರ್ ಮಾಡಿ ಸ್ವಲ್ಪ ಫೋರ್ಸನ್ನು ಅಪ್ಲೈ ಮಾಡಿದರೆ, ಸೊ F1 ಈಸ್ ಗ್ರೇಟರ್ ಕಂಪೇರ್ ಟು F2. ಈಗ ಹಾಗೆ ಈ ಟ್ರಕ್ಕನ್ನು ಸ್ಟಾಪ್ ಮಾಡಬೇಕು. ಓಕೆ, ಸ್ಟಾಪ್ ಮಾಡಬೇಕಾದ್ರೆ ಎಂತ ಮಾಡಬೇಕು? ಫೋರ್ಸ್ ಅಪ್ಲೈ ಮಾಡಲೇಬೇಕಾ? ಎಗೇನ್ ಇಲ್ಲಿಂದ ಫೋರ್ಸ್ ಅಪ್ಲೈ ಮಾಡಬೇಕು. ಇದಕ್ಕೆ ಕೂಡ ಹಾಗೆ ಕಾರಿಗೆ ಸ್ಟಾಪ್ ಆಗಬೇಕಾದ್ರೆ ಫೋರ್ಸನ್ನು ಅಪ್ಲೈ ಮಾಡಲೇಬೇಕು. ಓಕೆ, ಇದಕ್ಕೆ F3 ಅಂತ ಕನ್ಸಿಡರ್ ಮಾಡುವ, ಇದೊಂದು F4 ಅಂತ ಕನ್ಸಿಡರ್ ಮಾಡುವ. ಈಗ ಈ ಟ್ರಕ್ಕನ್ನು ಸ್ಟಾಪ್ ಮಾಡಬೇಕಾದ್ರೆ ಇದಕ್ಕೆ ಗ್ರೇಟರ್ ಫೋರ್ಸ್ ಅಪ್ಲೈ ಮಾಡಬೇಕು ಕಂಪೇರ್ ಟು ಕಾರನ್ನು ಸ್ಟಾಪ್ ಮಾಡಲಿಕ್ಕೆ. ಸೊ F3 ಈಸ್ ಗ್ರೇಟರ್ ಕಂಪೇರ್ ಟು F4. ಅಂದರೆ ಅರ್ಥ ಎಂತ? ವಾಟ್ ಇಸ್ ಮೊಮೆಂಟಮ್? ಮೊಮೆಂಟಮ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಓಕೆ, ಕರೆಕ್ಟ್ ನೋಡಿ, ವಾಪಸ್ ಹೇಳ್ತೇನೆ. ಈ ಟ್ರಕ್ ಮತ್ತು ಕಾರ್ ಎರಡು 10 meter per second ಮೂವ್ ಆಗಬೇಕು. ಮೂವ್ ಆಗಬೇಕಾದ್ರೆ ಎಂತಾಯಿತು? ಇದರ ಮಾಸ್ ನೋಡ್ಕೊಳ್ಳಿ, ಇದರ ಮಾಸ್ 1000 kg ಉಂಟು, ಇದರ ಮಾಸ್ 100 kg ಉಂಟು. ಇದು ಮಾಸ್ ಜಾಸ್ತಿ ಇರಲಿಕ್ಕೆ ಹೋಗಿ ಫೋರ್ಸ್ ಜಾಸ್ತಿ ಅಪ್ಲೈ ಮಾಡಬೇಕು. ಇದರ ಮಾಸ್ ಕಮ್ಮಿ ಉಂಟು, ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರೆ ಸಾಕು ಕಂಪೇರ್ ಟು ಟ್ರಕ್ಕಿಗೆ ಅಪ್ಲೈ ಮಾಡೋ ಫೋರ್ಸ್ಗಿಂತ.
ಇದನ್ನು ಸ್ಟಾಪ್ ಮಾಡಬೇಕಾದ್ರೆ ಅಂತ ಅಗೇನು ಇದಕ್ಕೆ ಲಾರ್ಜರ್ ಫೋರ್ಸ್ ಅಪ್ಲೈ ಮಾಡಬೇಕು ಟ್ರಕ್ಕಿಗೆ ಕಂಪೇರ್ ಟು ಕಾರ್ ಅಂತ ಹೇಳ್ಬೋದು. ಕರೆಕ್ಟಾ? ಓಕೆ, ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನಾವು ಕನ್ಸಿಡರ್ 2 ಸ್ಟೋನ್ಸ್ ಆಯಿತಾ, 2 ಸ್ಟೋನ್, ಇದು 1 kg ಸ್ಟೋನ್ ಅಂತ ಎನಿಸ್ಕೊಳ್ಳಿ. ಮತ್ತೊಂದು ಸ್ಟೋನ್ ಉಂಟು m2 = 100 kg ಅಂತ ಎನಿಸ್ಕೊಳ್ಳಿ. 2 ಸ್ಟೋನ್ ಉಂಟು. ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಈಗ 2 ಸ್ಟೋನ್ ಉಂಟು, ಒಂದು 100 kg ಸ್ಟೋನ್ ಉಂಟು, ಮತ್ತೊಂದು 1 kg ಸ್ಟೋನ್ ಉಂಟು. ಇದು ಕೆಳಗಡೆ ಬೀಳ್ತಾ ಉಂಟು. ಈಗ ನಿಮಗೆ ಆ ಸ್ಟೋನನ್ನು ಕ್ಯಾಚ್ ಮಾಡಬೇಕು. ಯಾವುದನ್ನು ಕ್ಯಾಚ್ ಮಾಡೋದು ಈಸಿ, ಯಾವುದನ್ನು ಕ್ಯಾಚ್ ಮಾಡೋದು ಕಷ್ಟ. 1 kg ಆಫ್ ಸ್ಟೋನ್ ಉಂಟು, ಅದನ್ನು ಕ್ಯಾಚ್ ಮಾಡೋದು ಈಸಿ. ಈ 100 kg ಆಫ್ ಸ್ಟೋನನ್ನು ಕ್ಯಾಚ್ ಮಾಡೋದು ತುಂಬ ಕಷ್ಟ. ಯಾಕೆ? ಅದು ನಿಮ್ಮ ಮೇಲೆ ಬಿದ್ದರೆ ನೀವು ಸತ್ತೇ ಹೋಗ್ಬೋದು. ಆದರೆ 1 kg ಸುಮಾರು ಸ್ವಲ್ಪ ಕಷ್ಟಪಟ್ಟಾದರೂ ಹಿಡ್ಕೊಳ್ಬೋದು, ಕೈ ಸ್ವಲ್ಪ ನೋವಾಗ್ಬೋದು. ಆದರೆ ಇದು ನಿಮ್ಮ ಮೇಲೆ ಬಿದ್ದರೆ ನೀವು ಸತ್ತೇ ಹೋಗ್ತೀರ ಅಷ್ಟೇ. ಸೊ ಅರ್ಥ ಎಂತ? ಮೊಮೆಂಟಮ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಓಕೆ, ಇಫ್ ಯು ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್, ಮತ್ತೊಂದು ಇಂಪಾರ್ಟೆಂಟು. ಇಫ್ ಇದು ಡೌನ್ವರ್ಡ್ ಬರ್ತಾ ಉಂಟು, ಇದು ಕೂಡ ಡೌನ್ವರ್ಡ್ ಬರ್ತಾ ಉಂಟು, ನೀವು ಇಲ್ಲಿ ಹಿಡ್ಕೊಂಡಿದ್ದೀರ ಅಂತ ಎಣಿಸ್ಕೊಳ್ಳಿ. ಓಕೆ, ಈಗ ಮಾಸ್ m1 = 1 kg ಉಂಟು, m2 = 100 kg ಉಂಟು, ಎರಡು ಕೆಳಗಡೆ ಬರ್ತಾ ಉಂಟು. ಇಫ್ ಯು ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್, ನೀವು ಏರ್ ರೆಸಿಸ್ಟೆನ್ಸ್ ಇಲ್ಲವೇ ಇಲ್ಲ, ಯಾವುದೇ ರೆಸಿಸ್ಟೆನ್ಸ್ ಇಲ್ಲ, ಆರಾಮಾಗಿ m1 ಮತ್ತು m2 ಫ್ರೀ ಫಾಲ್ ಆಗ್ತಾ ಉಂಟು, ಕೆಳಗಡೆ ಬೀಳ್ತಾ ಉಂಟು. ಬೀಳ್ತಾ ಇರುವಾಗ ಎರಡರದ್ದು ವೆಲಾಸಿಟಿ ಅಂತ ಇರ್ತದೆ, ವೆಲಾಸಿಟಿ ಸೇಮ್ ಇರ್ತದೆ. ಎರಡದ್ದು ವೆಲಾಸಿಟಿ ಅಂತ ಇರ್ತದೆ, ಸೇಮ್ ಇರ್ತದೆ. ಓಕೆ, ಎರಡದ್ದು ವೆಲಾಸಿಟಿ ಸೇಮ್. ಮತ್ತು ಎರಡು ರೀಚ್ ಆಗುವ ಟೈಮ್ ಕೂಡ ಎಂತ ಆಗಿರ್ತದೆ? ಸೇಮ್ ಆಗಿರ್ತದೆ. ಯಾವಾಗ? ಇಫ್ ಯು ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್ ಆರ್ ಇಫ್ m1 ಆ್ಯಂಡ್ m2 ಆರ್ ಇನ್ ವ್ಯಾಕ್ಯೂಮಲ್ಲಿದ್ದರೆ ಏನಾಗ್ತದೆ? ಎರಡು ಗ್ರೌಂಡಿಗೆ ರೀಚ್ ಆಗೋ ಟೈಮ್ ಅಂತ ಸೇಮ್ ಆಗಿರ್ತದೆ. ಓಕೆ, ಈಗ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ಗೆ ಬರುವ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ದ ಫೋರ್ಸ್ ಆ್ಯಕ್ಟ್ಸ್ ಅಂತ ಉಂಟು. ಅದು ಹೇಗೆ ಅಂತ ನೋಡುವ. ಓಕೆ, ನಾವು ಶೋ ದ್ಯಾಟ್ F = ma. ನಾವು ಶೋ ದ್ಯಾಟ್ F = ma. ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಎಂತ ಆಗ್ತದೆ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದರೆ ΔP/ΔT is directly proportional to applied force. The rate of change of momentum of a body is directly proportional to applied force and it takes place in the direction in which the force acts. ಅಂದರೆ ಅರ್ಥ ಎಂತ? ನಾವು ಕನ್ಸಿಡರ್ ಎ ಬಾಡಿ A ಇನಿಷಿಯಲಿ ಮೂವಿಂಗ್ ವಿತ್ ವೆಲಾಸಿಟಿ v. ಒಂದು ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಉಂಟು. at a time t1 = 0 second. Okay, next after some time t2 = 10 second ತಗೊಳ್ಳಿ. t2 = 10 second. ಇಲ್ಲಿಂದ ಇಲ್ಲಿಗೆ ಬಂತು. it is moving with velocity v plus delta v. ಅಂದರೆ ಅರ್ಥ ಎಂತ? ಇದು 10 meter per second ಅಲ್ಲಿ ಹೋಗ್ತಾ ಇದ್ದರೆ ಇಲ್ಲಿ ಬರುವಾಗ 15 meter per second ಅಂತ ಆಯಿತು. ಇದು v = 10 meter per second ಆದರೆ v plus delta v ಅಂದರೆ ಅರ್ಥ ಎಂತ? 10 + 5 ಅಂತ ತಗೊಳ್ಳಿ. ಸೊ 15 meter per second ಅಲ್ಲಿ ಮೂವ್ ಆಗ್ತಾ ಉಂಟು ಅಂತ ಎನಿಸ್ಕೊಳ್ಳಿ. ಓಕೆ, ಇಲ್ಲಿರುವಾಗ 10 meter per second ಅಲ್ಲಿ ಹೋಗ್ತಾ ಉಂಟು, ಇಲ್ಲಿರುವಾಗ 10 + 5 15 meter per second ಅಲ್ಲಿ ಹೋಗ್ತಾ ಉಂಟು. ಸೊ ವಾಟ್ಸ್ ಡೆಲ್ಟಾ ವಿ ಅಂದರೆ ಎಷ್ಟಾಯಿತು? 5 meter per second ಆಯಿತು. ಕರೆಕ್ಟಾ? ಓಕೆ, ಇದು ನಮ್ಮ ಇನಿಷಿಯಲ್ ಕಂಡೀಷನ್, ಇದು ನಮ್ಮ ಫೈನಲ್ ಕಂಡೀಷನ್ ಅಂತ ಎನಿಸ್ಕೊಳ್ಳಿ. ಇನಿಷಿಯಲ್ ಆಗಿ ಇಲ್ಲಿತ್ತು, ಫೈನಲ್ ಆಗಿ ಇಲ್ಲಿ ಉಂಟು. ಸೊ ಇಲ್ಲಿಂದ ಇಲ್ಲಿಗಿರುವ ಟೈಮ್ ಇಂಟರ್ವಲ್ ಯಾವುದು? ΔT. ವಾಟ್ ಇಸ್ ΔT? ΔT = t2 - t1. t2 - t1 = ΔT. ಸುಮ್ಮನೆ ವ್ಯಾಲ್ಯೂ ಕೊಟ್ಟದಷ್ಟೇ, ಆಯಿತಾ? ಈ ವ್ಯಾಲ್ಯೂಸ್ ಅಲ್ಲ, ಗೊತ್ತಾಗಲಿ ಅಂತ. ಓಕೆ, ವಾಟ್ ಇಸ್ ಇನಿಷಿಯಲ್ ಮೊಮೆಂಟಮ್? ಇಲ್ಲಿರುವಾಗ ಮೊಮೆಂಟಮ್ ಎಂತ? P = mv. ಓಕೆ, ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಬಂದಾಗ ಅದರ ಮೊಮೆಂಟಮ್ ಚೇಂಜ್ ಆಗ್ತದೆ. ಇನಿಷಿಯಲ್ ಮೊಮೆಂಟಮ್ ಎತ್ತಿದ್ದು ಫೈನಲ್ ಮೊಮೆಂಟಮ್ ಆಗ್ತದೆ. ಸೊ ಇಲ್ಲಿ ಬರುವಾಗ ಅದರ ಮೊಮೆಂಟಮ್ ಎಂತಾಯಿತು? ΔP = m × ΔV. ಯಾಕೆ? ಇನಿಷಿಯಲ್ ಮೊಮೆಂಟಮ್ P ಇತ್ತು, ಫೈನಲ್ ಮೊಮೆಂಟಮ್ ಆಯಿತು ΔP ಇತ್ತು. ನೋಡಿ, ಮಾಸ್ ಕಾನ್ಸ್ಟೆಂಟ್ ಫಿಕ್ಸ್ಡ್ ಉಂಟು. ಸೊ ವಿ ಇದ್ದದ್ದು ಎಂತಾಯಿತು? ವಿ ಇದ್ದದ್ದು ΔV ಆಯಿತು ಇಲ್ಲಿ ಬರುವಾಗ. ಸೊ ಇದು ಇನಿಷಿಯಲ್ ಮೊಮೆಂಟಮ್ ಆಯಿತು, ಇದು ಫೈನಲ್ ಮೊಮೆಂಟಮ್ ಆಗಿದೆ. ಕರೆಕ್ಟ್ ನೋಡಿ. ಓಕೆ, ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, F directly proportional to ΔP/ΔT or ΔP/ΔT ಅಂದರೆ ಅರ್ಥ ಎಂತ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ΔP/ΔT ಅಂದರೆ ಅರ್ಥ ಎಂತ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ. ಈ ಬಾಡಿದು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಯಾವುದು? ΔP/ΔT ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು F ಅಂದರೆ ಅರ್ಥ ಎಂತ? F is the applied force. ಓಕೆ, ನೆಕ್ಸ್ಟ್ ಎಂತ ಆಗ್ತದೆ? ಈ ಬಾಡಿ ಎಲ್ಲಿ ಹೋಗ್ತದೆ? ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ದೇವೆ
ಅದೇ ಡೈರೆಕ್ಷನಲ್ಲಿ ಎಂತ ಆಗ್ತದೆ ಬಾಡಿ ಹೋಗ್ತಾ ಇರ್ತದೆ. ಓಕೆ, ವಿ ನೋ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಪಿ ಬೈ ಡೆಲ್ಟಾ ಟಿ ಆರ್ ಎಫ್ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಪಿ ಬೈ ಡೆಲ್ಟಾ ಟಿ. ಹಿಯರ್ ಕೆ ಇಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಕೆ ಇಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಎಣಿಸ್ಕೊಳ್ಳಿ ಆಯಿತಾ. ಈಗ ಒಂದು ವೇಳೆ ಈ ಡೆಲ್ಟಾ ಪಿ ಬೈ ಡೆಲ್ಟಾ ಟಿ ಅಂತ ಉಂಟು ಕರೆಕ್ಟಾ, ಇದಕ್ಕೆ ಲಿಮಿಟ್ ಪುಟ್ ಮಾಡಿದರೆ ಏನಾಗ್ತದೆ, ಈ ಡೆಲ್ಟಾ ಪಿ ಬೈ ಡೆಲ್ಟಾ ಟಿಗೆ ಲಿಮಿಟನ್ನು ಪುಟ್ ಮಾಡಿದರೆ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಡೆಲ್ಟಾ ಪಿ ಬೈ ಡೆಲ್ಟಾ ಟಿ ವೆನ್ ಡೆಲ್ಟಾ ಟಿ ಅಪ್ರೋಚಸ್ ಟು 0 ಇಟ್ ಕ್ಯಾನ್ ಬಿ ರಿಟನ್ ಆ್ಯಸ್ ಡಿ ಪಿ ಬೈ ಡಿ ಟಿ. ಇಲ್ಲಿ ನೋಡಿ, ಇಲ್ಲಿ ಎಫ್ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಪಿ ಬೈ ಡೆಲ್ಟಾ ಟಿ ಬಂತು. ಇದು ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಪಿ ಬೈ ಡೆಲ್ಟಾ ಟಿ. ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ತೆಗೆದು ಈಕ್ವಲ್ ಹಾಕುವಾಗ ಎಂತ ಆಗ್ತದೆ, ಎಫ್ ಈಕ್ವಲ್ ಟು ಕೆ ಅಂದರೆ ಕಾನ್ಸ್ಟೆಂಟ್ ಇಂಟು ಡೆಲ್ಟಾ ಪಿ ಬೈ ಡೆಲ್ಟಾ ಟಿ. ಈಗ ಈ ಡೆಲ್ಟಾ ಪಿ ಬೈ ಡೆಲ್ಟಾ ಟಿಗೆ ಲಿಮಿಟ್ ಪುಟ್ ಮಾಡಿದರೆ ಏನಾಗ್ತದೆ, ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಡೆಲ್ಟಾ ಪಿ ಬೈ ಡೆಲ್ಟಾ ಟಿ ವೆನ್ ಡೆಲ್ಟಾ ಟಿ ಅಪ್ರೋಚಸ್ ಟು 0 ಅಂದರೆ ಆ ಟೈಮ್ ಇಂಟರ್ವಲ್ ನಿಯರ್ಲಿ 0 ನಾಟ್ ಈಕ್ವಲ್ ಟು 0 ಆದರೆ ಇಟ್ ಕ್ಯಾನ್ ಬಿ ರಿಟನ್ ಆ್ಯಸ್ ಡಿ ಪಿ ಬೈ ಡಿ ಟಿ ಆಯಿತಾ. ಈ ಡಿ ಪಿ ಬೈ ಡಿ ಟಿ ಅಂದರೆ ಅರ್ಥ ಎಂತ, ಡಿರೈವೇಟಿವ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಟಿ ಅಥವಾ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೇಳ್ಬೋದು. ಡಿರೈವೇಟಿವ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಟಿ ಅಥವಾ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಇಲ್ಲಿ ನೋಡಿ ಒಂದು ಇಕ್ವೇಷನ್ ಕೊಡ್ತೇನೆ, ಇಕ್ವೇಷನ್ ನಂಬರ್ 1 2 3 ಸುಮ್ಮನೆ ಕೊಟ್ಟಿದ್ದೇನೆ ಅಂತ ಎಣಿಸ್ಕೊಳ್ಳಿ. ಈಗ ನೋಡಿ, ಈಗ ಏನಾಯಿತು, ಲಿಮಿಟ್ ಪುಟ್ ಮಾಡಿದ ಕೂಡಲೇ ಎಫ್ ಈಸ್ ಈಕ್ವಲ್ ಟು ಎಂತ ಆಯಿತು, ಎಫ್ ಈಸ್ ಈಕ್ವಲ್ ಟು ಕೆ ಡಿ ಪಿ ಬೈ ಡಿ ಟಿ ಆಯಿತು ಕರೆಕ್ಟಾ, ಕೆ ಡಿ ಪಿ ಬೈ ಡಿ ಟಿ. ಓಕೆ, ಕರೆಕ್ಟ್ ನೋಡಿ, ಕೆ ಡಿ ಪಿ ಬೈ ಡಿ ಟಿ. ಓಕೆ, ನಾವು ಕನ್ಸಿಡರ್ ಕೆ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು ಯೂನಿಟ್ ಅಂತ ತಗೊಳ್ಳಿ, ಕೆ ಈಸ್ ಈಕ್ವಲ್ ಟು ಯೂನಿಟ್ ಅಂತ ತಗೊಳ್ಳೋ. ದೆನ್ ಎಫ್ ಈಸ್ ಈಕ್ವಲ್ ಟು ಎಂತ ಆಯಿತು, ಎಫ್ ಈಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ, ಎಫ್ ಈಸ್ ಈಕ್ವಲ್ ಟು ಡಿ ಪಿ ಬೈ ಡಿ ಟಿ. ಓಕೆ, ವಿ ನೋ ವಾಟ್ ಈಸ್ ಪಿ, ಪಿ ಈಸ್ ಈಕ್ವಲ್ ಟು ಎಮ್ ವಿ, ಪಿ ಈಸ್ ಈಕ್ವಲ್ ಟು ಎಮ್ ವಿ. ಅಂದರೆ ಎಂತ ಮಾಡಬೇಕು ನಾವೀಗ, ಪಿಯನ್ನು ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಕರೆಕ್ಟ್ ನೋಡಿ, ಇಲ್ಲಿ ಎಮ್ ಎಂತ ಆಗ್ತದೆ, ಎಮ್ ಕಾನ್ಸ್ಟೆಂಟ್ ಆಗ್ತದೆ. ಸೊ ಹೀಗೆ ಬರೀಬೋದಾ, ಎಫ್ ಈಸ್ ಈಕ್ವಲ್ ಟು ಎಮ್ ಡಿ ವಿ ಬೈ ಡಿ ಟಿ, ಎಫ್ ಈಸ್ ಈಕ್ವಲ್ ಟು ಎಮ್ ಡಿ ವಿ ಬೈ ಡಿ ಟಿ ಅಂತ ಬರೀಬೋದಾ. ನಮ್ಗೆ ಗೊತ್ತುಂಟು ವಾಟ್ ಈಸ್ ಡಿ ವಿ ಬೈ ಡಿ ಟಿ, ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ. ಸೊ ಎಫ್ ಈಸ್ ಈಕ್ವಲ್ ಟು ಎಮ್ ಎ, ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಓಕೆ, ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಓಕೆ, ಇಲ್ಲಿ ನೋಡಿ, ಓಕೆ, ಇಫ್ ಎಮ್ ಈಸ್ ಈಕ್ವಲ್ ಟು 1 kg then a is equal to 1 meter per second square, then what is F? F is equal to 1 Newton. What is F is equal to 1 Newton? Force 1 Newton ಆಗೋದು ಯಾವಾಗ, ಅದರ ಮಾಸ್ 1 kg ಇದ್ದು ಅದರ ಆಕ್ಸಲರೇಷನ್ 1 meter per second square ಇದ್ದರೆ ಫೋರ್ಸ್ ಏನಾಗ್ತದೆ, 1 Newton ಆಗ್ತದೆ. ಓಕೆ, ಈಗ ಫೋರ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಮತ್ತು ಝಡ್ ಆ್ಯಕ್ಸಿಸ್ ಏನಾಗ್ತದೆ ನೋಡುವ ಆಯಿತಾ. ಫೋರ್ಸ್ ಅಲಾಂಗ್ ಎಕ್ಸ್ ಕಾಂಪೊನೆಂಟ್, ವೈ ಕಾಂಪೊನೆಂಟ್ ಮತ್ತು ಝಡ್ ಕಾಂಪೊನೆಂಟ್ ಏನಾಗ್ತದೆ ನೋಡುವ. ಓಕೆ, ವಿ ನೋ ಎಫ್ ಎಕ್ಸ್ ಈಕ್ವಲ್ ಟು ಡಿ ಪಿ ಎಕ್ಸ್ ಬೈ ಡಿ ಟಿ. ವಾಟ್ ಇಸ್ ಎಫ್ ವೈ, ಎಫ್ ವೈ ಇಸ್ ಈಕ್ವಲ್ ಟು ಡಿ ಪಿ ವೈ ಬೈ ಡಿ ಟಿ. ವಾಟ್ ಇಸ್ ಎಫ್ ಝಡ್, ಎಫ್ ಝಡ್ ಇಸ್ ಈಕ್ವಲ್ ಟು ಡಿ ಪಿ ಝಡ್ ಬೈ ಡಿ ಟಿ. ಆರ್ ವಾಟ್ ಇಸ್ ಡಿ ಪಿ ಎಕ್ಸ್ ಬೈ ಡಿ ಟಿ, ಡಿ ಪಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಮ್ ಎ ಎಕ್ಸ್, ಇದು ಎಮ್ ಎ ವೈ, ಇದು ಎಮ್ ಎ ಝಡ್. ಓಕೆ, ಫೋರ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆದರೆ ಎಫ್ ಎಕ್ಸ್ ಈಕ್ವಲ್ ಟು ಎಮ್ ಎ ಎಕ್ಸ್ ಆಗ್ತದೆ. ಫೋರ್ಸ್ ಅಲಾಂಗ್ ವೈ ಆದರೆ ಎಫ್ ವೈ ಇಸ್ ಈಕ್ವಲ್ ಟು ಎಮ್ ಎ ವೈ. ಫೋರ್ಸ್ ಅಲಾಂಗ್ ಝಡ್ ಆದರೆ ಎಫ್ ಝಡ್ ಈಕ್ವಲ್ ಟು ಎಮ್ ಎ ಝಡ್ ಅಂತ ಆಗ್ತದೆ. ಓಕೆ, ನಾ ಕರೆಕ್ಟ್ ನೋಡಿ, ಇಫ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಇಫ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ದೆನ್ ಎಫ್ ಈಕ್ವಲ್ ಟು 0, ದೆನ್ ಎ ಇಸ್ ಈಕ್ವಲ್ ಟು 0. ಎಫ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಎ ಇಸ್ ಈಕ್ವಲ್ ಟು 0. ಓಕೆ, ಓಕೆ, ನೆಕ್ಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಇದು ಎಲ್ಲರಿಗೂ ಗೊತ್ತಿರ್ತದೆ, ಯಾರ ಹತ್ರ ಕೇಳಿದ್ದು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಬಗ್ಗೆ ಹೇಳ್ತಾರೆ ಆಯಿತಾ, ಯಾರಿಗದು ನೆನಪಿದ್ದೇ ಇರ್ತದೆ. ಓಕೆ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್ ಈಸ್ ಟು ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ಟು ಎವ್ರಿ ಆ್ಯಕ್ಷನ್ ದೇರ್ ಇಸ್ ಆಲ್ವೇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ನಾವು ಕನ್ಸಿಡರ್ ಹಿಯರ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬೋತ್ ಆರ್ ಫೋರ್ಸಸ್. ಹಿಯರ್ ಆ್ಯಕ್ಷನ್ and reaction both are forces, both are forces. Action and reaction both are forces. Here action is the cause and reaction is the effect. Action is the cause and reaction is the effect, and here action and reaction both are forces. Correct ಕೇಳಿ. Now force always occurs at, force always
occurs in pairs. ಫೋರ್ಸ್ ಯಾವಾಗ ಆ್ಯಕ್ಟ್ ಆಗ್ತದೆ, ಯಾವಾಗಲೂ ಕೂಡ ಪೇರಲ್ಲಿ ಆ್ಯಕ್ಟ್ ಆಗ್ತದೆ. ಓಕೆ, ಈಗ ನೋಡಿ ನನ್ನ ಕೈ ಉಂಟು, ಇದು ಫಸ್ಟ್ ಆಬ್ಜೆಕ್ಟ್ ಅಂತ ಎಣಿಸ್ಕೊಳ್ಳಿ, ಬೋರ್ಡಿಗೆ ಹಿಟ್ ಮಾಡಿದ್ದೀನಿ, ಬೋರ್ಡ್ ಇಸ್ ಸೆಕೆಂಡ್ ಆಬ್ಜೆಕ್ಟ್. ದೆನ್ ಇದು ಎ ಅಂತ ಎಣಿಸ್ಕೊಳ್ಳಿ, ಬೋರ್ಡ್ ಬಿ ಅಂತ ಎಣಿಸ್ಕೊಳ್ಳಿ. ಫೋರ್ಸ್ ಆನ್ ಬಿ ಬೈ ಎ, at the same time force on A by B. Okay, this is the action. At the same time there is a reaction, and action and reaction occurs at the same instant of time. ಅಂದರೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಒಂದೇ ಟೈಮಲ್ಲಿ ಆಗ್ತದೆ. ಈಗ ನಾನು ಬೋರ್ಡಿಗೆ ಹೊಡೆದ್ರೆ ಅದು ಆ್ಯಕ್ಷನ್ ಆಯಿತು, ಅಟ್ ದ ಸೇಮ್ ಟೈಮ್ ನನ್ನ ಕೈ ಕೂಡ ನೋವಾಗ್ತಾ ಉಂಟು, ಅದು ರಿಯಾಕ್ಷನ್. ಆ್ಯಕ್ಷನ್ ರಿಯಾಕ್ಷನ್. ಓಕೆ, ಕ್ಲಾಪ್ ಹೊಡಿತೇನೆ, ಇದು ಆಬ್ಜೆಕ್ಟ್ ಎ ಅಂತ ಎಣಿಸ್ಕೊಳ್ಳಿ, ಆಬ್ಜೆಕ್ಟ್ ಬಿ ಅಂತ ಎಣಿಸ್ಕೊಳ್ಳಿ. ಫೋರ್ಸ್ ಆನ್ ಬಿ ಬೈ ಎ, ಅಟ್ ದ ಸೇಮ್ ಟೈಮ್ ಫೋರ್ಸ್ ಆನ್ ಎ ಬೈ ಬಿ. ಇದರ ಡೈರೆಕ್ಷನ್ ಇದು, ಇದರ ಡೈರೆಕ್ಷನ್ ಇದು, ಆದರೆ ಇದರ ಡೈರೆಕ್ಷನ್ ಇದಾಗಿದೆ, ಇದರ ಡೈರೆಕ್ಷನ್ ಇದಾಗಿದೆ. ನೋಡಿ, ಇದು ಆ್ಯಕ್ಷನ್ ಆದರೆ ಇದು ರಿಯಾಕ್ಷನ್. ಓಕೆ, ಇದು ಕಾಸ್ ಆದರೆ ಇದು ಎಫೆಕ್ಟ್. ಇದರ ಡೈರೆಕ್ಷನ್ ಪಾಸಿಟಿವ್ ಆದರೆ ಇದರ ಡೈರೆಕ್ಷನ್ ನೆಗೆಟಿವ್. ಓಕೆ, ನಾವು ಕನ್ಸಿಡರ್ ಬಾಡಿ ಎ ಆ್ಯಂಡ್ ಬಾಡಿ ಬಿ. Body A act force on B, at the same time body B act force on A. Then force on A by B equal to force on B by A in the opposite direction. Force on A by B equal to force on B by A in opposite direction. Okay, ಈಗ ಇದು ನೆಗೆಟಿವ್ ಡೈರೆಕ್ಷನ್ ತಗೊಳ್ಳಿ, ಇದು ಪಾಸಿಟಿವ್ ತಗೊಳ್ಳೋ, ಆಯಿತಾ? ಇದು ನೆಗೆಟಿವ್ ತಗೊಳ್ಳೋ, ಇದು ಪಾಸಿಟಿವ್ ತಗೊಳ್ಳೋ. ಸೊ ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ. ಇಫ್ ಯು ಕನ್ಸಿಡರ್ ಎ ಆ್ಯಂಡ್ ಬಿ, ಓಕೆ, ಎ ಮತ್ತು ಬಿಯನ್ನು ಹೋಲ್ ಆಗಿ ಕನ್ಸಿಡರ್ ಮಾಡಿದರೆ, ಒಂದು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಿದರೆ, ಎ ಮತ್ತು ಬಿ ಒಂದು ಸಿಸ್ಟಮ್ ಅಂತ ಎಣಿಸ್ಕೊಳ್ಳಿ, ಎರಡು ಒಟ್ಟಿಗೆ ಅಂತ ಕನ್ಸಿಡರ್ ಮಾಡಿದರೆ, ದೇರ್ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು 0. ಓಕೆ, ಅದರ ಫೋರ್ಸ್ ಎಂತ ಆಗ್ತದೆ, ಕ್ಯಾನ್ಸಲ್ ವಿತ್ ಈಚ್ ಅದರ್. ಇದು ಆ್ಯಡ್ ಆಗ್ತದೆ, ಎಫ್ ಎ ಬಿ ಪ್ಲಸ್ ಎಫ್ ಬಿ ಎ ಆ್ಯಡ್ ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ, 0 ಆಗ್ತದೆ, ನಲ್ ಆಗ್ತದೆ. ಓಕೆ, ಎಫ್ ಎ ಬಿ ಪ್ಲಸ್ ಎಫ್ ಬಿ ಎ ಈಕ್ವಲ್ ಟು 0. ಓಕೆ, ಕರೆಕ್ಟ್. ನೋಡಿ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಟು ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆಲ್ವೇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಹಿಯರ್ ಆ್ಯಕ್ಷನ್ ಈಸ್ ದ ಕಾಸ್, ರಿಯಾಕ್ಷನ್ ಈಸ್ ದ ಎಫೆಕ್ಟ್. ಹಿಯರ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಫೋರ್ಸಸ್. ಓಕೆ, ನೆನ್ಪಿಟ್ಕೊಳ್ಬೇಕಾದ ಮೇಯ್ನ್ ಏನಂದರೆ, ಫೋರ್ಸ್ ಆಲ್ವೇಸ್ ಅಕ್ಕರ್ಸ್ ಇನ್ ಪೇರ್. ಫೋರ್ಸ್ ಪೇರಲ್ಲಿ ಮಾತ್ರ ಆಗ್ತದೆ. ಒಂದು ಆಬ್ಜೆಕ್ಟ್ ಇದ್ದರೆ ಫೋರ್ಸ್ ಬರುವುದಿಲ್ಲ. ಚಪ್ಪಾಳೆ ಹೊಡಿಬೇಕಾದ್ರೆ 2 ಕೈ ಬೇಕೇ ಬೇಕು. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, 2 ಆಬ್ಜೆಕ್ಟ್ ಕನ್ಸಿಡರ್ ಮಾಡಬೇಕು, ಆಬ್ಜೆಕ್ಟ್ ಎ ಮತ್ತು ಬಿ. ಫೋರ್ಸ್ ಆನ್ ಬಿ ಬೈ ಎ ಈಸ್ ಈಕ್ವಲ್ ಟು ಫೋರ್ಸ್ ಆನ್ ಎ ಬೈ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಇದರ ಡೈರೆಕ್ಷನ್ ಇದಾದರೆ ಇದರ ಡೈರೆಕ್ಷನ್ ಇದಾಗಿರ್ತದೆ. ಸೊ ಎಫ್ ಎ ಬಿ ಈಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ. ಆರ್ ಇಫ್ ಯು ಕನ್ಸಿಡರ್ ಎ ಆ್ಯಂಡ್ ಬಿ ಆ್ಯಸ್ ಎ ಹೋಲ್ ಸಿಸ್ಟಮ್, ಎ ಮತ್ತು ಬಿ ಅನ್ನು ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದರೆ, ದೆನ್ ಎಫ್ ಎ ಬಿ ಪ್ಲಸ್ ಎಫ್ ಬಿ ಎ ಈಕ್ವಲ್ ಟು 0. ಇವೆರಡು ಆ್ಯಡ್ ಆಗಿ ನಮಗೆ ಸಮ್ ಎಷ್ಟು ಸಿಗ್ತದೆ, ಸಮ್ ಈಕ್ವಲ್ ಟು 0. ಎಫ್ ಎ ಬಿ ಪ್ಲಸ್ ಎಫ್ ಎ ಬಿ ಎರಡರದ್ದು ಸಮ್ ಎಷ್ಟಾಯಿತು, 0 ಆಗ್ತದೆ. ದೆನ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್, ಎ ಮತ್ತು ಬಿ ಸೇರಿ ಸಿಸ್ಟಮ್ ಆಗಿದೆ, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಸಿಸ್ಟಮ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗುವ. ಬಾಯ್.